ಅಲ್ಲಿ ತನಕನೂ ಜನಪರವಾದಂಥ ಆಡಳಿತ ಬರಲಿ ಅಂತ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಆಡಳಿತ ಜನಪದವಾಗಬೇಕು ಅಂತಂದ್ರೆ ಜನಪ್ರತಿನಿಧಿ, ಜನ ಮತ್ತು ಅಧಿಕಾರಿ ಅವರ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕಂತ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇಲಾಖೆಗಳನ್ನ ಕರೀತೇವೆ. ಇಲಾಖೆ ಅಧಿಕಾರಿಗಳ ಮೇಲೆ ಬಂದು ನಿಂತು ತಮ್ಮ ಜನ ಕೇಳಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾವ ಹಂತದಲ್ಲಿ ಆಡಳಿತ ನಿಂತಿತ್ತು ಆ ಹಂತದ ಆಡಳಿತವನ್ನು ಮತ್ತಷ್ಟು ಚುರುಕು ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಬೇಕು. ಇದೇ ನಮ್ಮಲ್ಲಿ ಅಪೇಕ್ಷೆ ಇರತಕ್ಕಂಥದ್ದು. ಅನೇಕ ಜನ ಅನೇಕ ದಿವಸಗಳಿಂದ ಜಾತಕ ಪಕ್ಷಿಯಂತೆ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಕಾಯ್ತಾ ಇದ್ದದನ್ನು ಗಮನಿಸ್ತೇವೆ. ಬಹಳ ದೊಡ್ಡ ಸಮಸ್ಯೆ ಇರ್ತಕ್ಕ ಬಹಳ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ಅತಿಯಾದಂಥ ಮಳೆಗಾಲ, ನಿರೀಕ್ಷೆ ಮೀರಿದಕ್ಕಿಂತ ಹೆಚ್ಚು ಮನೆಗಳು ಹಾಳಾಗಿದ್ದು, ಕೃಷಿಗೆ ಸಂಬಂಧಪಟ್ಟಂತೆ ಅನೇಕ ಕೃಷಿಕರ ಬದುಕು ಹಾಳಾಗಿದ್ದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಕೃಷಿಕರ ಬದುಕು ಹಾಳಾಗಿದ್ದು, ಹೀಗೆ ಹಲವು ಸಂಗತಿಗಳ ಬಗ್ಗೆ ಜನ ತಮ್ಮ ಬೆಳಕನ್ನು ದಿನನಿತ್ಯವೂ ದೂರವಾಣಿ ಮೂಲಕ ಚೆಲ್ತಾರೆ. ಆ ಕಾರಣಕ್ಕಾಗಿ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ. ಜನಸ್ಪಂದನ ಯಾವ ಇವತ್ತಿಲ್ಲಿ ಇದು ಮಾಡಿಕೊಡ್ತಾರೆ, ಪ್ರೊಸೀಡಿಂಗ್ಸ್ ಯಾರು ಮಾಡ್ತಾರೆ, ಪ್ರೊಸೀಡಿಂಗ್ಸ್ ಆಗಬೇಕು. ಇಡೀ ಕಾರ್ಯಕ್ರಮ ಪ್ರೊಸೀಡಿಂಗ್ಸ್ ಆಗಬೇಕು. ಮತ್ತು ಯಾವ ಅಧಿಕಾರಿಗಳು ಉತ್ತರ ಕೊಡ್ತೀವಿ, ನಿಮ್ಮ ಕಾಲಮಿತಿಯನ್ನು ಹೇಳಬೇಕು. ಇತ್ತಿಷ್ಟು ದಿವಸ ಅಂತೇಳಿ ಕೇವಲ ಕಾಟಾಚಾರಕ್ಕೆ ಮಾಡ್ತಕ್ಕಂಥ ಜನಸ್ಪಂದನ ಆಗ್ತದೆ.